ಕೋಲಾರ ಜಿಲ್ಲೆಗೆ ಕೆಸಿ ವ್ಯಾಲಿ ನೀರು ಬದಲು ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ತರಲು ಕರವೇ ಹಾಗೂ ನಮ್ಮ ಕರ್ನಾಟಕ ಸೇನೆಯಿಂದ ಮಾಲೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ರೂಪಾ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಕರವೇ ರಾಜ್ಯಾಧ್ಯಕ್ಷ ಪ್ರವೀಣ್ ಶೆಟ್ಟಿ, ಜಿಲ್ಲೆಯ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಶಾಶ್ವತ ನೀರಾವರಿ ಯೋಜನೆ ಜಾರಿಗೆ ತರಲು ವಿಫಲರಾಗಿದ್ದಾರೆ. ಯಾವ ಸರ್ಕಾರ ಬಂದರೂ, ಯಾವ ರಾಜಕಾರಣಿ ಬಂದರೂ ಕೇವಲ ಆಶ್ವಾಸನೆಯಾಗಿ ಉಳಿದಿದೆ ಎಂದರು. ಕೂಗಳತೆ ಆಂಧ್ರಪ್ರದೇಶದಲ್ಲಿ ಕೃಷ್ಣಾ ನದಿ ನೀರು ಹರಿತಾ ಇದೆ. ಸರ್ಕಾರ ಹಾಗೂ ಜಿಲ್ಲೆಯ ರಾಜಕಾರಣಿಗಳು ಮನಸ್ಸು ಮಾಡಿದ್ರೆ ಕೃಷ್ಣಾ ನದಿ ನೀರು ಜಿಲ್ಲೆಗೆ ಬರ್ತಿದೆ. ಎತ್ತಿನಹೊಳೆಗೆ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ ಸಹ ಜಿಲ್ಲೆಗೆ ನೀರು ಬಂದಿಲ್ಲ. ಈಗಿರುವ ಕೆಸಿ ವ್ಯಾಲಿ ನೀರು 3ನೇ ಹಂತ ಶುದ್ಧೀಕರಣಗೊಳಿಸಬೇಕು, ಕೃಷ್ಣಾ ನದಿ ಜಿಲ್ಲೆಗೆ ಹರಿಸಬೇಕೆಂದು ಒತ್ತಾಯಿಸಿ ಹೋರಾಟ ನಡೆಸಲಾಗುತ್ತಿದ್ದು, ಕೂಡಲೇ ಸರ್ಕಾರ, ಅಧಿಕಾರಿಗಳು, ರಾಜಕಾರಣಿಗಳು ನಮ್ಮ ಬೇಡಿಕೆಯನ್ನು ಈಡೇರಿಸದೆ ಹೋದಲ್ಲಿ ರಾಜ್ಯ ಮಟ್ಟದಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ಕೊಟ್ಟರು. ಇವತ್ತು ಕೃಷ್ಣಾ ನದಿ ನೀರನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರಕ್ಕೆ 15 TMC ನೀರನ್ನು ನಿಗದಿ ಮಾಡಿದೆ. ಆದರೆ ಇಲ್ಲಿ ತನಕ ನಮ್ಮ ರಾಜಕಾರಣಿಗಳು, ನಮ್ಮ ಸರ್ಕಾರ ಇಲ್ಲಿ ತನಕ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡದೆ ನೀರನ್ನು ಇಲ್ಲಿ ತನಕ ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಎಳೆಮಲ್ಲಪ್ಪನ ಕೆರೆ ಮತ್ತು ಒತ್ತೂರು ಕೆರೆಯ ಕೊಳಚೆ ನೀರನ್ನು ಶುದ್ಧೀಕರಣ 3ನೇ ಹಂತದ ಶುದ್ಧೀಕರಣವನ್ನು ಮಾಡದೇ ಆ ನೀರನ್ನು ಕೊಡೋದ್ರ ಮುಖಾಂತರ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಮೇಲೆ ಆರೋಗ್ಯದ ಸಮಸ್ಯೆ ಉಂಟಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ತರ್ತೀವಂತೇಳಿ 20 ವರ್ಷಗಳಿಂದ 8,500 ಕೋಟಿ ರೂಪಾಯಿಗಳಿಂದ ಇವತ್ತು 24,000 ಕೋಟಿ ತನಕ ಹಣವನ್ನು ಖರ್ಚು ಮಾಡಿ ಇನ್ನೂ 10,000 ಕೋಟಿ ಎಕ್ಸ್ಟ್ರಾ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇದು ಯಾವ್ಯಾವ ರಾಜಕಾರಣಿಗಳ ಜೋಬಿಗೆ ಹೋಗಿದೆ, ಯಾವ್ಯಾವ ಅಧಿಕಾರಿಗಳ ಜೋಬಿಗೆ ಹೋಗಿದೆ, ಯಾವ್ಯಾವ ಕಾಂಟ್ರಾಕ್ಟರ್ ಇದನ್ನು ಲೂಟಿ ಹೊಡೆದಿದ್ದಾರೆ. ಈ ಕೂಡಲೇ CBI ತನಿಖೆಯನ್ನು ಮಾಡಿ ಅಂಥ ದುಷ್ಟಶಕ್ತಿಗಳಿಗೆ ಶಿಕ್ಷೆ ಆಗಬೇಕನ್ನುವಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ನೀರನ್ನು ಕೊಡ್ತೀವಂತೇಳಿ ಇಲ್ಲಿ ತನಕ ಮತ್ತೆ ಕೋಲಾರ ಚಿಕ್ಕಬಳ್ಳಾಪುರ ಕುಡಿಯೋ ನೀರಿನ ಯೋಜನೆಯನ್ನು ಎತ್ತಿನಹೊಳೆಯಿಂದ ತಂದು ಕೊಡ್ಲಿಕ್ಕೆ ಆಗಿಲ್ಲ. ಇವಾಗಲಾದ್ರೂ ಸರ್ಕಾರ ಎಚ್ಚೆತ್ತುಕೊಂಡು ಪಕ್ಕದಲ್ಲೇ ಹೋಗುವಂಥ ಕೃಷ್ಣಾ ನದಿ ನೀರನ್ನು ಈ ಜಿಲ್ಲೆಗೆ ಹರಿಸೋದ್ರ ಮುಖಾಂತರ ಕುಡಿಯೋ ನೀರಿನ ಯೋಜನೆಯನ್ನು ತರಬೇಕು. ಮತ್ತು ಬೆಂಗಳೂರು ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಅನೇಕ ಜಿಲ್ಲೆಗಳು ಮತ್ತು ಉತ್ತರ ಕರ್ನಾಟಕ, ಇಲ್ಲಿ ತನಕ ಉತ್ತರ ಕರ್ನಾಟಕದವರು ಬಾಯನ್ನು ತೆಗೆದಿಲ್ಲ. 735 TMC ನೀರು ಬರಬೇಕಾಗಿದೆ. ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಯಾದಗಿರಿ ಇರ್ಬೋದು, ಧಾರವಾಡ ಇರ್ಬೋದು, ಈ ಭಾಗಕ್ಕೆ ನೀರನ್ನು, ನಮ್ಮ ನೀರನ್ನೇ ನಮಗೆ ಕೊಡಬೇಕನ್ನುವಂಥ ಒತ್ತಾಯವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಮಾಡ್ತಾ ಇದ್ದೀವಿ. ಇದು ಮಾಡದೇ ಇದ್ದ ಪಕ್ಷದಲ್ಲಿ ಇಂದಿನ ಮುಂದಿನ ಹೋರಾಟಗಳನ್ನು ತೀವ್ರ ಸ್ವರೂಪದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ತಗೊಳ್ಳೋದ್ರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರಕ್ಕೆ, ಎರಡೂ ಸರ್ಕಾರಗಳಿವೆ, ಇವತ್ತು ರಾಜಕಾರಣಿಗಳು ಹಣ ಮಾಡೋದ್ರ ಮೂಲ ಉದ್ದೇಶವನ್ನು ಬಿಟ್ಟು ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನೋ ಒತ್ತಾಯವನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ.